ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಈ ವಿಡಿಯೋದಲ್ಲಿ ಸ್ವಪ್ನ ವಾರಾಹಿ ದೇವಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಕಷ್ಟಗಳನ್ನು ಏನಿದೆ, ನಿಮ್ಮ ಸಮಸ್ಯೆಗಳು ಏನಿದೆ, ಅದನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ನೀವು ರಾತ್ರಿ ಮಲಗುವ ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಕೊಂಡು ಮಲಗಿದ್ರೆ ಸಾಕು. ಸ್ವಪ್ನ ವಾರಾಹಿ ದೇವಿ ನಿಮ್ಮ ಕನಸಿನಲ್ಲಿ ಬಂದು ಪರಿಹಾರ ಕೊಡ್ತಾಳೆ. ನೀವೇನು ಕಷ್ಟ ಅಂತ ಅಂದ್ಕೊಂಡಿದ್ದೀರಲ್ಲ, ಆ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಸ್ವಪ್ನ ವಾರಾಹಿ ದೇವಿಯ ಮಂತ್ರವನ್ನು ನೀವು 108 ಸಾರಿ ಹೇಳ್ಬೇಕಾಗತ್ತೆ. ಅದು 21 ದಿನಗಳ ಕಾಲ ನೀವು ಪ್ರತಿದಿನವೂ ನೀವು ಈ ಮಂತ್ರವನ್ನು ಹೇಳ್ತಾ ಬಂದರೆ ನಿಮ್ಮ ಕಷ್ಟಗಳು ಏನಿದೆ ಅದನ್ನು ಎಲ್ಲ ವಾರಾಹಿ ದೇವಿ ತೀರಿಸ್ತಾಳೆ ಅಂತಲೇ ಹೇಳ್ಬೋದು. ಪವರ್ಫುಲ್ ಅಮ್ಮ ಅಂತ ಹೇಳ್ಬೋದು. ನಾವು ಏನು ಕೇಳಿಕೊಂಡ್ರೆ ತಕ್ಷಣ ವರ ಕೊಡೋ ದೇವರು ಅಂದರೆ ಅದರಲ್ಲಿ ವಾರಾಹಿ ದೇವಿ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಾಳೆ. ಅದರಲ್ಲೂ ಅಮ್ಮ ನಮ್ಮ ಸ್ವಪ್ನದಲ್ಲಿ ಬಂದು, ನಮ್ಮ ಕನಸಿನ ರೀತಿಯಲ್ಲಿ ಬಂದು ನಮ್ಮ ವಾರಾಹಿ ದೇವಿ ನಮಗೆ ದರ್ಶನ ಕೊಡ್ತಾಳೆ. ನಮಗೇನಾದರೂ ಆಪತ್ತಿದೆಯಾ, ನಮಗೇನಾದರೂ ಕಷ್ಟ ಬರ್ತಾ ಇದೆಯಾ ಅಂತ ಅಂದರೆ ವಾರಾಹಿ ದೇವಿ ನಮಗೆ ಬಂದು ಮುನ್ಸೂಚನೆಯನ್ನು ಕೊಡ್ತಾಳೆ, ನಮಗೆ ಯಾರು ಅಂತಲೂ ಹೇಳ್ತಾಳೆ. ಹಾಗಾಗಿ ನಿಮ್ಮ ಸುತ್ತು ಒಂದು ಸರ್ಕಲ್ ಇರುತ್ತೆ ಸ್ನೇಹಿತರೆ. ಯಾವಾಗಲೂ ನಾವು ಒಂದು ಸರ್ಕಲ್ ಇರುತ್ತೆ, ಆ ಸರ್ಕಲ್ನಲ್ಲೇ ನಮಗೆ ಕೆಟ್ಟದ್ದು ಬಯಸೋರು ಇರ್ತಾರೆ. ನಾವು ಅಂದ್ಕೊಂಡಿರ್ತೀರಿ ನಮ್ಮ ಸುತ್ತಮುತ್ತನೇ ಇರ್ತಾರೆ, ನಮಗೆ ಎಲ್ಲ ಒಳ್ಳೆಯದೇ ಮಾಡ್ತಿರ್ತಾರೆ. ಆದರೆ ಅದು ಒಳ್ಳೇದು ಮಾಡೋರು ಇದ್ದಾರೆ ಸ್ನೇಹಿತರೆ. ನಾನು ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಆದರೆ ನಮಗೆ ದೂರದವರು ನಮಗೆ ಕೆಟ್ಟದ್ದು ಬಯಸೋದಕ್ಕಿಂತ ನಮ್ಮ ಹತ್ರ ಇರೋರೇ ನಮಗೆ ಕೆಟ್ಟದ್ದು ಬಯಸೋದು ಜಾಸ್ತಿ. ಹಾಗಾಗಿ ಅಂಥವ್ರು ಯಾರು, ನಮಗೆ ಕೆಟ್ಟದ್ದು ಬಯಸೋರು ಯಾರು, ಒಳ್ಳೇದು ಬಯಸೋರು ಯಾರು ಅಂತ ವಾರಾಹಿ ದೇವಿ ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ತೋರಿಸ್ಕೊಡ್ತಾಳೆ. ಹಾಗಾಗಿ ನಿಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ಬಗೆಹರಿಸ್ತಾಳೆ. ಹಾಗಾಗಿ ನಾವು ವಾರಾಹಿ ದೇವಿಯನ್ನು ನಂಬಬೇಕು. ನಂಬಿ ನಾವು ಈ ಮಂತ್ರವನ್ನು ಹೇಳೋದ್ರಿಂದ ಖಂಡಿತ ವಾರಾಹಿ ದೇವಿ ನಿಮ್ಮ ಸ್ವಪ್ನದಲ್ಲಿ ನೀವು ಕಾಣಿಸ್ಕೊಂಡು ನಿಮಗೆ ಒಳ್ಳೇದು ಮಾಡ್ತಾಳೆ. ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ನಿಮಗೇನು ಕಷ್ಟ ಅಂತ ಅಂದ್ಕೊತಿರ್ತೀರ ನೋಡಿ, ಆ ಕಷ್ಟಗಳನ್ನೆಲ್ಲ ವಾರಾಹಿ ದೇವಿ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ನಮಗೆ ಈ ದೇವಿಯನ್ನು ಸ್ವಪ್ನ ವಾರಾಹಿ ದೇವಿ ಅಂತಲೂ ಕರಿತೀರಿ. ಯಾಕೆ ಅಂದರೆ ನಮಗೆ ಸ್ವಪ್ನದಲ್ಲೇ ಬಂದು ನಮ್ಮ ಕಷ್ಟಗಳನ್ನು ಬಗೆಹರಿಸೋದಕ್ಕೆ ನಮಗೆ ಸ್ವಪ್ನ ವಾರಾಹಿ ಅಂತ ಕರೀತಾರೆ. ಇನ್ನು ಮಲಗುವ ಸಮಯದಲ್ಲಿ ನಾವು ವಾರಾಹಿ ದೇವಿನ ನೆನೆದು ನಮಗೇನು ಕಷ್ಟ ಇದೆ ಅದನ್ನು ಕೂಡ ಹೇಳ್ಕೊಬೋದು ಸ್ನೇಹಿತರೆ. ನಿಮಗೇನು ಕಷ್ಟ ಇದೆ, ಮಕ್ಕಳ ಮದುವೆ ಆಗ್ತಾ ಇಲ್ವಾ, ಅಥವಾ ಮಕ್ಕಳು ಎಜುಕೇಷನ್ನ, ಅಥವಾ ನೀವು ಹೊರಗಡೆ ದೇಶಕ್ಕೆ ಹೋಗಬೇಕಾ, ಅಥವಾ ನಿಮಗೆ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ನಿಮ್ಮ ಆರೋಗ್ಯ ಚೆನ್ನಾಗಿಲ್ವಾ, ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ನೀವು ಮಧ್ಯದಲ್ಲಿ ಗ್ಯಾಪ್ ಕೊಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಕಂಟಿನ್ಯೂಸ್ ಆಗಿ 21 ದಿನ ಹೇಳ್ಕೊಬೇಕಾಗತ್ತೆ. ಇದಕ್ಕೆ ಯಾವುದೇ ಥರದ ನಿಯಮ ಇಲ್ಲ. ಈಗ ಪೀರಿಯಡ್ಸ್ ಆಗಿದ್ರು ರಾತ್ರಿ ಮಲಗೋ ಸಮಯದಲ್ಲಿ ಹೇಳ್ಕೊಬೋದು, ಅಥವಾ ನಾನ್ ವೆಜ್ ತಿಂದು ಕೂಡ ಹೇಳ್ಕೊಬೋದು. ಆ ಥರ ಯಾವುದೇ ಥರದ ನಿಯಮ ನಿಬಂಧನೆಗಳು ಏನೂ ಇಲ್ಲ. ವಾರಾಹಿ ದೇವಿಯನ್ನು ನಂಬಬೇಕಷ್ಟೇ. ನಾವು ಯಾರನ್ನೇ ಆಗಲಿ ಪೂರ್ತಿ ನಂಬಿದ್ರೆ, ಪೂರ್ತಿ ಶರಣಾಗತಿ ಆದರೆ ಅವ್ರು ಖಂಡಿತ ನಮ್ಗೆ ಒಳ್ಳೇದು ಮಾಡ್ತಾರೆ. ಹಾಗಾಗಿ ನಾವು ವಾರಾಹಿ ದೇವಿಯನ್ನು ನಂಬಿದ್ರೆ, ನಾವು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ನಾವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ನಾವು 21 ದಿನದಲ್ಲೇ ವಾರಾಹಿ ಅಮ್ಮ ನಮಗೆ ದರ್ಶನ ಕೊಡ್ತಾಳೆ. ನಮ್ಮ ಕಷ್ಟ ಏನಿದೆ ಬಗೆಹರಿಸ್ತಾಳೆ. ನಮಗೆ ಒಳ್ಳೆಯವರು ಯಾರು, ಕೆಟ್ಟೋರು ಯಾರು ಅಂತ ಅಮ್ಮ ತೋರಿಸ್ಕೊಡ್ತಾಳೆ ಅಂತ ನೀವೇನಾದರೂ ಮನಸ್ಸಲ್ಲಿ ದೃಢವಾದ ನಂಬಿಕೆ ಇಟ್ಟು ಪ್ರತಿದಿನ ಇದನ್ನು ಹೇಳ್ತಾ ವಾರಾಹಿ ದೇವಿ ನಿಮ್ಮ ಸ್ವಪ್ನದಲ್ಲಿ ಬಂದು ನಿಮಗೆ ಒಳ್ಳೇದು ಮಾಡ್ತಾಳೆ. ನಿಮಗೆ ಒಳ್ಳೆಯವರು ಯಾರು, ಕೆಟ್ಟೋರು ಯಾರು ಅಂತಲೂ ತೋರಿಸ್ಕೊಡ್ತಾಳೆ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈ ಮಂತ್ರ. ತುಂಬಾ ಚಿಕ್ಕದಿದೆ ಸ್ನೇಹಿತರೆ. ಇದನ್ನು 108 ಸಾರಿ ಹೇಳ್ಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ: ಓಂ ಹ್ರೀಂ ನಮೋ ವಾರಾಹಿ ಗೋರೆ ಸ್ವಪ್ನಂ ಟಹ ಟಹ ಸ್ವಾಹ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ: ಓಂ ಹ್ರೀಂ ನಮೋ ವಾರಾಹಿ ಗೋರೆ ಸ್ವಪ್ನಂ ಟಹ ಟಹ ಸ್ವಾಹ. ಓಂ ಹ್ರೀಂ ನಮೋ ವಾರಾಹಿ ಗೋರೆ ಸ್ವಪ್ನಂ ಟಹ ಟಹ ಸ್ವಾಹ. ಈ ಮಂತ್ರವನ್ನು ನೀವು 21 ದಿನ ಹೇಳ್ಬೇಕಾಗತ್ತೆ. 21 ದಿನ ಹೇಳಿದ್ರೆ ಖಂಡಿತ ನಿಮಗೆ ವಾರಾಹಿ ದೇವಿ ನಿಮ್ಮ ಸ್ವಪ್ನದಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಇನ್ನು 21 ದಿನಗಳ ಕಾಲ ಹೇಳಬೇಕು. ತುಂಬಾ ಚಿಕ್ಕದಿದೆ ಸ್ನೇಹಿತರೆ. ಈ ಮಂತ್ರವನ್ನು ನೀವು ಪ್ರತಿದಿನ ಹೇಳ್ತಾ ಬನ್ನಿ. ವಾರಾಹಿ ದೇವಿನ ನೆನೆಸ್ಕೊಂಡು ಇನ್ನೇನು ರಾತ್ರಿ ಊಟ ಆಗಿ ಮಲ್ಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ನೀವು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಳ್ಳಿ. ಹಾಸಿಗೆ ಮೇಲೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಕೆಳಗಡೆ ಕೂತ್ಕೊಂಡು, ನಿಮಗೆ ಚಾಪೆ ಮೇಲೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಒಂದು ಚೇರ್ ಮೇಲೆ ಕೂಡ ಕೂತ್ಕೊಬೋದು. ಕೂತ್ಕೊಂಡು ನೀವು ಈ ಮಂತ್ರವನ್ನು ಒಂದು ಜಪಮಾಲೆ ಹಿಡ್ಕೊಂಡು 108 ಸಾರಿ ಜಪ ಮಾಡಬೇಕಾಗತ್ತೆ. 108 ಸಾರಿ ಹೇಳ್ಕೊಬೇಕಾಗತ್ತೆ. ಹೇಳ್ಕೊಂಡು ನೀವು ನಂತರ ನೀವು ವಾರಾಹಿ ದೇವಿನ ನೆನೆಸ್ಕೊಂಡು, ವಾರಾಹಿ ದೇವಿ ನನಗೆ ಒಳ್ಳೇದು ಮಾಡಮ್ಮ ಅಂತ ಹೇಳ್ಕೊಂಡು ನೀವು ಮಲಗಬೇಕಾಗತ್ತೆ. ಈ ರೀತಿಯಾಗಿ ಮಲಗ್ತಾ ಬನ್ನಿ. 21 ದಿನದಲ್ಲೇ ವಾರಾಹಿ ದೇವಿ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊತಾಳೆ. ನಿಮ್ಮ ಸ್ವಪ್ನದಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ.
ಯಾವ ವಾರದಿಂದ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಹಾಗೆಲ್ಲ ಏನೂ ಇಲ್ಲ ಸ್ನೇಹಿತರೆ. ನೀವು ಯಾವತ್ತು ವಿಡಿಯೋ ನೋಡ್ತೀರಾ ಅವತ್ತಿಂದನೇ ಸ್ಟಾರ್ಟ್ ಮಾಡಿ. ನೀವು ರಾತ್ರಿ ಮಲಗೋ ಸಮಯದಲ್ಲಿ ಹೇಳ್ಕೊತಾ ಬನ್ನಿ, ಅಥವಾ ನಿಮಗೆ ನಾಳೆ ಶುಕ್ರವಾರ ಇದೆ, ಶುಕ್ರವಾರನೂ ಸ್ಟಾರ್ಟ್ ಮಾಡಬೇಕು, ಇದೇ ದಿನ ಸ್ಟಾರ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಇದಕ್ಕೆ. ಹಾಗಾಗಿ ನೀವು ಈ ವಿಡಿಯೋ ನೋಡಿದ ತಕ್ಷಣ ಸ್ಟಾರ್ಟ್ ಮಾಡಿ. ಖಂಡಿತ ನಿಮಗೆ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ. ಸ್ವಪ್ನದಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಅಮ್ಮ ಬಗೆಹರಿಸ್ತಾಳೆ. ಈಗ ಮನೇಲಿಲ್ಲ ಹೊರಗಡೆ ಇದ್ದೀನಿ ಅನ್ನೋರಾದರೆ ಅಲ್ಲೂ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಸ್ನೇಹಿತರೆ. ನೀವು ಎಲ್ಲಿರ್ತೀರೋ ಅದೇ ಜಾಗದಲ್ಲೇ ರಾತ್ರಿ ಮಲಗೋ ಸಮಯದಲ್ಲಿ ಹೇಳ್ಕೊತ ಬನ್ನಿ. ನಿಮಗೆ ಖಂಡಿತ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ. ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ, ಎಲ್ಲರ ಕಷ್ಟಗಳನ್ನು ವಾರಾಹಿ ದೇವಿ ಬಗೆಹರಿಸಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಕೇಳ್ಕೊತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.